ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ನಾನಿಲ್ಲಿ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ನ ತೋರಿಸ್ತಾ ಇದ್ದೀನಿ ನೋಡಿ, ಫಾಸ್ಟ್ ಬೂಸ್ಟ್ ಅಂತೇಳಿ. ಈ ಥರ ಫಾಸ್ಟ್ ಬೂಸ್ಟ್ ಅಂತ ನಿಮ್ಮ ಮೊಬೈಲ್ನಲ್ಲಿ ಬಂದರೆ ಇದನ್ನು ನಾವು ಯಾವ ರೀತಿಯಾಗಿ ತೆಗಿಬೋದು ಅಂದರೆ ನಮ್ಮ ಫೋನ್ನ ಈ ಒಂದು ಆಪ್ಷನ್ನ, ಫಾಸ್ಟ್ ಬೂಸ್ಟ್ ಅನ್ನೋ ಆಪ್ಷನ್ನ ಯಾವ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ನಿಂದ ನೀವೇ ಸ್ವತಃ ಅದನ್ನು ನೀವು ರಿಮೂವ್ ಮಾಡ್ಬೋದು. ಅಥವಾ ಕೆಲವೊಂದು ಮೊಬೈಲ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ತೋರಿಸುತ್ತೆ, ಕೆಲವೊಂದು ಮೊಬೈಲ್ಗಳಲ್ಲಿ ಈ ರೀತಿಯಾಗಿ ತೋರಿಸುತ್ತೆ. ಈ ರೀತಿಯಾಗಿ ಬಂದರೆ ನಿಮ್ಮ ಮೊಬೈಲ್ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ, ಫೋನ್ ಮಾಡೋಕ್ಕೂ ಆಗಲ್ಲ, ಅದನ್ನು ಸ್ವಿಚ್ ಆಫ್ ಮಾಡಲಿಕ್ಕೆ ಕೂಡ ಆಗಲ್ಲ. ಸೊ ಈ ರೀತಿಯಾಗಿ ಬಂದರೆ ನಿಮ್ಮ ಫೋನನ್ನು ನೀವೇ ಕೇವಲ ಒಂದೇ ನಿಮಿಷದಲ್ಲಿ ಆ ಒಂದು ಫಾಸ್ಟ್ ಬೂಸ್ಟ್ ಮೋಡನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಮೇಲ್ಗಡೆ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ನೀವು ಫಾಸ್ಟ್ ಬೂಸ್ಟ್ ಮೋಡನ್ನು ರಿಮೂವ್ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿರುವ ವ್ಯಾಲ್ಯೂಮ್ ಬಟನ್ ಇರುತ್ತಲ್ಲ, ಡೌನ್ ಬಟನ್, ವ್ಯಾಲ್ಯೂಮ್ ಡೌನ್ ಬಟನ್ ಮತ್ತು ಸ್ವಿಚ್ ಆಫ್ ಬಟನ್ ಇರುತ್ತಲ್ಲ, ಇವೆರಡನ್ನು ಒಂದೇ ಬಾರಿಗೆ ನೀವು ಪ್ರೆಸ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ ಇಟ್ಟುಕೊಳ್ಳಿ. ಕೆಲವೊಂದು ಮೊಬೈಲ್ಗಳಿಗೆ ವ್ಯಾಲ್ಯೂಮ್ ಅಪ್ ಬಟನ್ ಮತ್ತು ಪವರ್ ಬಟನ್ ಕೊಟ್ಟಿರ್ತಾರೆ, ಇವೆರಡನ್ನು ನೀವು ಲಾಂಗ್ ಆಗಿ ಪ್ರೆಸ್ ಮಾಡಿ ಇಟ್ಟುಕೊಳ್ಳಿ. ಈ ಒಂದು ಮೊಬೈಲ್ನಲ್ಲಿ ನನಗೆ ವ್ಯಾಲ್ಯೂಮ್ ಡೌನ್ ಬಟನನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ವ್ಯಾಲ್ಯೂಮ್ ಡೌನ್ ಬಟನ್ ಮತ್ತು ಪವರ್ ಬಟನನ್ನು ಎರಡು ಒಮ್ಮೆಲೆ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ಥರ ವ್ಯಾಲ್ಯೂಮ್ ಅಪ್ ಅಥವಾ ಡೌನ್ ಬಟನನ್ನು ಮತ್ತು ಪವರ್ ಬಟನನ್ನು ಒಮ್ಮೆಲೆ ನೀವು ಪ್ರೆಸ್ ಮಾಡಿ, ಲಾಂಗ್ ಪ್ರೆಸ್ ಮಾಡಿ ಇಟ್ಟುಕೊಳ್ಳಿ. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತಾ ಇದ್ದಾಗೆ ಈ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆಫ್ ಆನ್ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆಫ್ ಆನ್ ಆದ ನಂತರ ಆಟೋಮೆಟಿಕ್ಕಾಗಿ ಫಾಸ್ಟ್ ಬೂಸ್ಟ್ ಮೋಡ್ ಅಂತ ಆಪ್ಷನ್ ಬಂದಿರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ, ನಿಮ್ಮ ಮೊಬೈಲ್ನಿಂದ ಹೋಗುತ್ತೆ. ನಿಮ್ಮ ಮೊಬೈಲ್ ಮೊದಲು ಯಾವ ರೀತಿಯಾಗಿ ಕೆಲಸ ಮಾಡ್ತಿತ್ತೋ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ, ಅಂದರೆ ನಿಮ್ಮ ಮೊಬೈಲ್ ಆನ್ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ಯಾವುದೇ ಮೊಬೈಲ್ ಇರಲಿ ಆ ಒಂದು ಮೊಬೈಲ್ಗಳಲ್ಲಿ ಬಂದಿರುವ ಫಾಸ್ಟ್ ಬೂಸ್ಟ್ ಮೋಡನ್ನು ನೀವು ಈ ರೀತಿಯಾಗಿ ತೆಗೆಯಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.